ಗುರುಗಳೇ, ನನಗೆ ಹಠಯೋಗ ಮಾಡುವುದು ಇಂಟ್ರೆಸ್ಟ್ ಇದೆ. ಅವ್ರ ಹೆಸರು ದಿವಂಗತ ಶ್ರೀ ಆ, ದೇವರಾಜ್ ಪ್ರಭುಗಳಂತ. ಸ್ವಲ್ಪ ಮಟ್ಟಿಗೆ ನಾನು ಯೋಗಪಟುವಾಗಿ ಬೆಳೆದಿರುವಂಥ ಕಾರಣ ಅದು ಇನ್ನೂ ಕಲಿತಾ ಇದ್ದೇನೆ. ಸೈನ್ಸ್ ಟೀಚರ್ ಆಗಿ ಕೆಲಸ ಮಾಡ್ಲಿಕ್ಕೆ ನನಗೆ ಅವಕಾಶ ನೀಡಿದ್ರು. ಅವರು ಬಾಬಾ ರಾಮದೇವ್ ಅವರ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ರೆಸ್ಪೆಕ್ಟ್ ಕೊಟ್ಟಂಗಾಗ್ತದೆ, ಅದಕ್ಕೆ ನಾವು ವ್ಯಾಲ್ಯೂ ಕೊಟ್ಟಂಗಾಗ್ತದೆ. ಬೆಳಿಗ್ಗೆ 3 ಗಂಟೆಗೆ ಹೇಳ್ತಾ ಇದ್ರು. ನಮಸ್ತೆ ಸ್ನೇಹಿತರೆ, 108 ಸೂರ್ಯ ನಮಸ್ಕಾರದ ಯೋಗ ಪ್ರಾಕ್ಟೀಸ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಾನು ಈ 108 ಸೂರ್ಯ ನಮಸ್ಕಾರ ಮಾಡುವಂಥ ನನಗೆ ಯೋಚನೆ ಏಕೆ ಬಂತಂದರೆ, ಸುಮಾರು ವರ್ಷಗಳಿಂದ, ಅಂದರೆ 2013ರಲ್ಲಿ ಆ ಟೈಮಲ್ಲಿ ನಾನು ಸೈನ್ಸ್ ಟೀಚರ್ ಆಗಿ ಯಲ್ಲಾಪುರದಲ್ಲಿ ಕೆಲಸ ಮಾಡ್ತಿದ್ದೆ. ಆಗ ಒಬ್ಬರು ಯೋಗ ಟೀಚರನ್ನು ಭೇಟಿ ಮಾಡುವ ಸದಾವಕಾಶ ನನಗೆ ಒದಗಿ ಬಂತು. ಅವರ ಹೆಸರು ದಿವಂಗತ ಶ್ರೀ ಆ, ದೇವರಾಜ್ ಪ್ರಭುಗಳಂತ. ಅವರು ಸಿದ್ದಾಪುರದವರು. ಅವರು ಬಾಬಾ ರಾಮದೇವ್ ಅವರ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಒಂದು ಚಿಕ್ಕ ಓಮ್ನಿ ಇಟ್ಕೊಂಡು, ಓಮ್ನಿಯಲ್ಲಿ ಯೋಗ ಬುಕ್ಸನ್ನೆಲ್ಲ ತುಂಬಿಕೊಂಡು, ಬಾಬಾ ರಾಮದೇವ್ ಅವರ ಬುಕ್ಸನ್ನು ತುಂಬಿಕೊಂಡು, ಮತ್ತು ಆಯುರ್ವೇದದ ಕೆಲವೊಂದು ಔಷಧಿಗಳನ್ನು ಕೂಡ ಇಟ್ಕೊಳ್ತಿದ್ರು. ಹಾಗೆ ಅವರ ದಿನನಿತ್ಯದ ಅಗತ್ಯತೆಗಳ ಕೆಲವೊಂದು ಬೆಡ್ಶೀಟ್ ಇರ್ಬೋದು, ಮತ್ತು ಅವ್ರದ್ದು ಕ್ಲಾಸ್ ಮಾಡಲಿಕ್ಕೆ ಬೇಕಾದಂಥ ಸ್ಪೀಕರ್ಸ್ ಎಲ್ಲ ಹಾಸು ಎಲ್ಲ ಆ ಗಾಡಿಯಲ್ಲಿ ಇರ್ತಿತ್ತು. ಆ ಸಂದರ್ಭದಲ್ಲಿ ಸರ್ವೋದಯ ಪ್ರೌಢಶಾಲೆ ಉಜಿರಳ್ಳಿ ಇವರು ಮ್ಯಾನೇಜ್ಮೆಂಟ್, ಇವರು ಸೈನ್ಸ್ ಟೀಚರ್ ಆಗಿ ಕೆಲಸ ಮಾಡ್ಲಿಕ್ಕೆ ನನಗೆ ಅವಕಾಶ ನೀಡಿದ್ರು. ಗುರುಗಳ ಜೊತೆಗಿರುವಂಥ ಅವಕಾಶ, ಅವರ ಸೇವೆ ಮಾಡಿಕೊಂಡು ಅವರು 15 ದಿನ ಅವರು ನಮ್ಮ ಯೋಗ ಇದಿತ್ತು, ಸೆಷನ್ ಇತ್ತು, ವರ್ಕ್ಶಾಪ್ ಇತ್ತು. ನಮ್ಮ ಟೀಚರ್ಸಿಗೂ ಕಲಿಸೋದಿತ್ತು, ಮಕ್ಕಳಿಗೂ ಕಲಿಸೋದಿತ್ತು. ಹಾಗೆ ಊರ ನಾಗರಿಕರಿಗೂ ಕಲಿಸುವ ವರ್ಕ್ಶಾಪಲ್ಲಿ ಅವರನ್ನು ಮ್ಯಾನೇಜ್ಮೆಂಟ್ ಹಮ್ಮಿಕೊಂಡಿತ್ತು. ಆ ಸದಾವಕಾಶದಿಂದ ಸ್ವಲ್ಪ ಮಟ್ಟಿಗೆ ನಾನು ಯೋಗಪಟುವಾಗಿ ಬೆಳೆದಿರುವಂಥ ಕಾರಣ ಅದೇ ಇನ್ನೂ ಕಲಿತಾ ಇದ್ದೇನೆ. ಆ ಸಂದರ್ಭದಲ್ಲಿ ಅವರ ಸೇವೆ ಮಾಡಿಕೊಂಡು, ಅವರ ಊಟ ತಿಂಡಿ ಎಲ್ಲ ನೋಡಿಕೊಂಡು, ಅವ್ರ ಜೊತೆ ಇರುವಂಥ ಅವಕಾಶ ನನಗೆ ದೊರೆತಿತ್ತು. ಅವರು ಆವಾಗ ಬೆಳಿಗ್ಗೆ 3 ಗಂಟೆಗೆ ಹೇಳ್ತಾ ಇದ್ರು. ಭಸ್ತ್ರಿಕಾ ಪ್ರಾಣಾಯಾಮ, ಮತ್ತು ನಾಡಿಶೋಧ, ಅಂದರೆ ಅನುಲೋಮ ವಿಲೋಮ, ಇವನ್ನೆಲ್ಲ ಮಲ್ಕೊಂಡೇ ಮಾಡ್ತಾಯಿದ್ರು. 6 ಗಂಟೆ ನಮ್ಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. ಬೆಳಿಗ್ಗೆ ಅವರು ಇನ್ನೂ ಯೋಗ ಪ್ರಾಕ್ಟೀಸ್ ಮಾಡ್ಕೊಂಡು, ಅವ್ರು ಸ್ನಾನ ಎಲ್ಲ ಮಾಡಿಕೊಂಡು, ಅವ್ರ ಶಕ್ತಿ ಹೆಚ್ಚು ಮಾಡ್ಕೊಂಡು ಬರ್ತಾಯಿದ್ರು. ಅವ್ರು ನನಗೆ ಹೇಳ್ತಾಯಿದ್ರು, ನೋಡು, ನಮ್ದು ಇವತ್ತು ಪೂರ್ತಿ ನಮ್ಮದು ಎನರ್ಜಿ ಎಲ್ಲ ಖರ್ಚಾಗುತ್ತೆ. ನಾವು ಮತ್ತೆ ನಾಳೆಗೆ ನಮ್ದು ಎನರ್ಜಿ ನಾವು ಇನ್ನೂ ಹೆಚ್ಚು ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ 3 ಗಂಟೆಗೆ ಎದ್ದು ಧ್ಯಾನ, ಪ್ರಾಣಾಯಾಮ ಇದನ್ನೆಲ್ಲ ಮಾಡಿದರೆ ನಮ್ದು ಇನ್ನೂ ಶಕ್ತಿ ಹೆಚ್ಚಾಗ್ತದೆ ಅಂತ ನನಗೂ ಕೂಡ ಅಡ್ವೈಸ್ ಮಾಡ್ತಿದ್ರು. ಆವಾಗ ನಾನು ಅವ್ರಿಗೆ ಒಂದು ಕ್ವಶನ್ ಕೇಳಿದ್ದೆ, ಗುರುಗಳೇ, ನನಗೆ ಹಠಯೋಗ ಮಾಡೋದು ಇಂಟ್ರೆಸ್ಟ್ ಇದೆ, ಮಾಡಿದ್ರೆ ಏನು ಮಾಡಬೇಕು? ಆವಾಗ ಅವ್ರು ಹೇಳಿದ್ರು, ನೋಡು, ನೀನು ಮೊದಲಿಗೆ 108 ಸೂರ್ಯ ನಮಸ್ಕಾರಗಳನ್ನು ಮಾಡೋದನ್ನು ಪ್ರಾಕ್ಟೀಸ್ ಮಾಡು, ಪ್ರತಿದಿನ ಮಾಡು. ಒಂದು ಅರ್ಧ ಗಂಟೆಯಲ್ಲಿ ನೀನು ಮುಗಿಸ್ಬಿಡ್ತೀಯ ಫಾಸ್ಟಾಗಿ ಮಾಡಿದರೆ ಅಂತ ಹೇಳಿದರು. ಅದೇ ನನಗೀಗ ಅವರ ನೆನಪಾಗಿ ಅವರನ್ನು ಸ್ಮರಣೆ ಮಾಡ್ಕೊಳ್ತಾ, ಮತ್ತು ನನ್ನ ಜೀವನದಲ್ಲಿ ಬದಲಾವಣೆಗೆ ಕಾರಣ ಆಗಿರುವಂಥ ಈ ಸದ್ಯದ ಗುರುಗಳು, ಈಗಿನ ಗುರುಗಳು, ಎಲ್ಲ ಗುರುಗಳನ್ನು ನಾನು ನೆನೆಸಿಕೊಳ್ಳುತ್ತಾ ಇಂದಿನ 108 ಸೂರ್ಯ ನಮಸ್ಕಾರದ ಪ್ರಾಕ್ಟೀಸನ್ನು ನನ್ನ ಆ ಎಲ್ಲ ಗುರುಗಳಿಗೆ ಅರ್ಪಿಸುತ್ತಾ ಆರಂಭ ಮಾಡ್ತಿದ್ದೇನೆ. ನನಗೆ ಈ 108 ಸೂರ್ಯ ನಮಸ್ಕಾರದ ಆಸನಗಳನ್ನು ಪ್ರಾಕ್ಟೀಸ್ ಮಾಡುವ ಶಕ್ತಿಯನ್ನು ನೀಡು ಎಂದು ಕೇಳಿಕೊಳ್ಳುತ್ತಾ, ಪ್ರಾರ್ಥನೆ ಮಾಡುತ್ತಾ ನಾನು 108 ಸೂರ್ಯ ನಮಸ್ಕಾರವನ್ನು ಆರಂಭ ಮಾಡ್ತಿದ್ದೇನೆ. 10 ಸೆಟ್ ಮಾಡ್ತಾ ನಾನು ನನ್ನ ಕಳೆದ ವಿಡಿಯೋದ ಬಗ್ಗೆ ಬಂದಂಥ ಕಮೆಂಟ್ಗಳ ಬಗ್ಗೆ ಹಾಗೂ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅದರ ಮೂಲಕ ಮುಂದೂ ಕೂಡ ಇಂತಹ ಅನೇಕ ಉಪಯುಕ್ತ ವಿಡಿಯೋಗಳು ನಿಮಗೆ ದೊರೆಯುವಂತಾಗುತ್ತದೆ. ಹಾಗೂ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಈಗ 108 ಸೂರ್ಯ ನಮಸ್ಕಾರದ ಪ್ರಾಕ್ಟೀಸನ್ನು ಆರಂಭಿಸೋಣ. ಮೊದಲನೇ ಸೆಟ್ಟು ನಮಸ್ಕಾರ ಮುದ್ರಾ. ಎಡ್ ಸ್ಟ್ರೈಟ್, ನೆಕ್ ಸ್ಟ್ರೈಟ್, ಬ್ಯಾಕ್ ಸ್ಟ್ರೈಟ್. ಒಂದನೇ ಸೆಟ್ಟು 1 2 3 4 5 6 7 8 9 10 11 12. Relax. 1 set 1 1 2 3 4 5 6 7 8 9 10 11 12.
Relax. 2, 1, 2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. ಫಿಫ್ತ್ ರೌಂಡ್ ಮುಗೀತು. ನಮಸ್ಕಾರ ಮುದ್ರಾ. ಹಸ್ತ ಉತ್ತನಾಸನ, ಪಾದಹಸ್ತಾಸನ. 3, 4, ಶಶಾಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಅಷ್ಟಾಂಗ ನಮಸ್ಕಾರ, ಅಶ್ವಸಂಚಲನ, ಪಾದಹಸ್ತಾಸನ, ಹಸ್ತ ಉತ್ತನಾಸನ. ನಮಸ್ಕಾರ ಮುದ್ರಾ. 1, 2, 3, 4, 5. ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶಶಾಂಕಾಸನ, ಅಶ್ವಸಂಚಲನ, ಪಾದಹಸ್ತಾಸನ. 12. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. 1, 2, ಅಶ್ವಸಂಚಲನ, ದಂಡಾಸನ, ಶಶಾಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶಶಾಂಕಾಸನ, ಅಶ್ವಸಂಚಲನ, ಪಾದಹಸ್ತಾಸನ, ಹಸ್ತ ಉತ್ತನಾಸನ. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. ಇನ್ಹೇಲ್, ಎಕ್ಸೇಲ್,
Inhale, exhale, inhale and exhale, inhale and exhale, inhale, exhale, inhale and exhale, inhale, exhale, inhale. ನಮಸ್ಕಾರ ಮುದ್ರಾ. Inhale, exhale, inhale, exhale, inhale and exhale, inhale and exhale, inhale, exhale, inhale and exhale, inhale, exhale, inhale, relax. ಹಸ್ತ ಉತ್ತನಾಸನ, ಪಾದ ಹಸ್ತಾಸನ, ಅಶ್ವಸಂಚಲನ, ದಂಡಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶಶಂಕಾಸನ, ಅಶ್ವಸಂಚಲನ, ಪಾದಹಸ್ತಾಸನ, ಹಸ್ತ ಉತ್ತನಾಸನ. ರಿಲ್ಯಾಕ್ಸ್. ಈಗ ನಮಸ್ಕಾರ ಮುದ್ರಾ, ಹಸ್ತ ಉತ್ತನಾಸನ, ಪಾದಹಸ್ತಾಸನ, ಅಶ್ವಸಂಚಲನ, ದಂಡಾಸನ, inhale and exhale, inhale and exhale, ಭುಜಂಗಾಸನ, ಪರ್ವತಾಸನ, ಶಶಂಕಾಸನ, ಅಶ್ವಸಂಚಲನ, ಪಾದಹಸ್ತಾಸನ, ಹಸ್ತ ಉತ್ತನಾಸನ. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. ಹಸ್ತ ಉತ್ತನಾಸನ, ಪಾದಹಸ್ತಾಸನ, ಅಶ್ವಸಂಚಲನ, ದಂಡಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶಶಂಕಾಸನ, ಅಶ್ವಸಂಚಲನ, ಪಾದಹಸ್ತಾಸನ, ಹಸ್ತ ಉತ್ತನಾಸನ. ರಿಲ್ಯಾಕ್ಸ್. ಈಗ 22 ಸೆಟ್ಸ್ ಕಂಪ್ಲೀಟ್ ಆಗಿದೆ. ಸೂಪರ್ ಆಯಿತು. ಅದಕ್ಕೂ ಮೊದಲು ನಾನು ನಿನ್ನೆ ನನ್ನ ಕಳೆದ ವಿಡಿಯೋದಲ್ಲಿ ಸೂರ್ಯ ನಮಸ್ಕಾರದ ಯೂಸಸ್ ಬಗ್ಗೆ ಮತ್ತು ಬದ್ಧವಾಗಿ ಮಾಡೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಕೆಲವೊಂದು ಕಮೆಂಟ್ಸ್ಗಳು ಬಂದಿದ್ವು.
ರಾಘವೇಂದ್ರ ಸರ್ ಅಂತ ಕಮೆಂಟ್ ಹಾಕಿದರು. ಅವರು ಬೆನ್ನು ನೋವು ಇದ್ದವರು ಮಾಡ್ಬೋದಾ ಅಂತ ಕೇಳಿದರು. ಹೌದು, ಅಫ್ಕೋರ್ಸ್ ಬೆನ್ನು ನೋವು ಇದ್ದವರು ಮತ್ತು ಮಂಡಿ ನೋವು ಇದ್ದವರು ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಸಿವಿಯರ್ ನೋವು ಇದ್ದವರು. ಈಗ ನಾರ್ಮಲ್ ಆಗಿ ನೋವು ಬಂದವರು ಮಾಡ್ಬೋದು. ನಾರ್ಮಲ್ ಅಂದರೆ ಈಗ ನಾವು ಕುರ್ಚಿ ಮೇಲೆ ಹೇಗೋ ಕೂತ್ಕೊಂಡು ನಾವು ಎಲ್ಲೋ ಹೊರಗೆ ಮಲ್ಕೋತೀವಿ, ಅದು ಆವಾಗ ಬೆನ್ನು ನೋವು ಬಂದಿರ್ತದೆ. ಮತ್ತು ಏನಾದ್ರು ಚಿಕ್ಕ ಪುಟ್ಟ ಭಾರ ಎತ್ಕೊಂಡು ಬಂದಿರ್ತದೆ, ಗ್ಯಾಸ್ಟ್ರಿಕ್ ಆಗಿ ಬೆನ್ನು ನೋವು ಬಂದಿರ್ತದೆ. ಆ ಥರದಲ್ಲೇ ಸಣ್ಣ ಪುಟ್ಟ ಬೆನ್ನು ನೋವು ಇದ್ದರೆ ಮಾಡ್ಬೋದು. ಸಿವಿಯರ್ ಬೆನ್ನು ನೋವು ಇದ್ದರೆ ಮಾಡ್ಲಿಕ್ಕೆ ಹೋಗಬಾರ್ದು. ಡಾಕ್ಟರ್ ಸಲಹೆ ತೊಗೊಂಡು ಮಾಡಬೇಕು. ಓಕೆ. ಮತ್ತು ಇನ್ನೊಬ್ಬರು ಇಟ್ಸ್ ರಾಂಗ್ ಅಂದ್ಕೊಂಡು ಕಮೆಂಟ್ ಮಾಡಿದರು. ನೋಡಿ ಸರ್, ನಾನು ಕೂಡ ಈಗ ಕಲಿತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಿಮಗೆ ತೋಚಿದ ಹಾಗೆ ನೀವು ರಾಂಗ್ ಅಂತ ಹೇಳಿದ್ದು ತುಂಬ ಪರ್ಫೆಕ್ಟ್ ಸರಿಯಾಗಿದೆ. ಆದರೆ ಏನು ತಪ್ಪಾಗಿದೆ ಅಂತ ಹೇಳಿ ನಾನು ಕೂಡ ತಿದ್ದುಕೋತೀನಿ. ನಾನು ಕೂಡ ಕಲಿತಾ ಇದ್ದೇನೆ. ಯಾರೆಲ್ಲ ನನ್ನ ಆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದಿರಿ ಅವರಿಗೆ ತುಂಬ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಮುಂದಿನ ಈ ವಿಡಿಯೋದಲ್ಲೂ ಕೂಡ ನನ್ನ ಏನಾದರೂ ತಪ್ಪುಗಳಿದ್ದರೆ ಕಮೆಂಟ್ ಮಾಡೋದ್ರ ಮೂಲಕ ನನಗೆ ತಿಳಿಸಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಅಂತ ಕೇಳ್ಕೊಳ್ತಾ ಮುಂದಿನ ಸೆಟ್ಟನ್ನು ಮಾಡೋಣ. ಬನ್ನಿ. ನಮಸ್ಕಾರ ಮುದ್ರಾ. 1 2 3 4 5 6 7 8 9 10 11 12. ರಿಲ್ಯಾಕ್ಸ್. ಈಗ ಹಸ್ತ ಉತ್ತನಾಸನ, ಪಾದಹಸ್ತಾಸನ, ಅಶ್ವಸಂಚಲನ, ದಂಡಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶಶಂಕಾಸನ, ಅಶ್ವಸಂಚಲನ, ಪಾದಹಸ್ತಾಸನ, ಹಸ್ತ ಉತ್ತನಾಸನ. ರಿಲ್ಯಾಕ್ಸ್. ಓಕೆ. ನಮಸ್ಕಾರ ಮುದ್ರೆ. ಹಸ್ತ ಉತ್ತನಾಸನ, ಪಾದಹಸ್ತಾಸನ, ಅಶ್ವಸಂಚಲನ, ದಂಡಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶಶಂಕಾಸನ, ಅಶ್ವಸಂಚಲನ, ಪಾದಹಸ್ತಾಸನ, ಹಸ್ತ ಉತ್ತನಾಸನ. ನಮಸ್ಕಾರ ಮುದ್ರಾ. 1 2 3 4 5 6 7 8 9 10 11 12. Relax. 1 2 3 4 5 6 7 8 9 10 11 12. Relax. 1 2 3 4 5 6 7 8 9 10 11 12. Relax. 1 2 3 4 5 6 7 8 9 10 11 12. Relax. ಹಸ್ತ ಉತ್ತನಾಸನ, ಪಾದಹಸ್ತಾಸನ, ಅಶ್ವಸಂಚಲನ, ದಂಡಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶಶಂಕಾಸನ, ಅಶ್ವಸಂಚಲನ, ಪಾದಹಸ್ತಾಸನ, ಹಸ್ತ ಉತ್ತನಾಸನ. ರಿಲ್ಯಾಕ್ಸ್. 1 2 3 4 5
5, 6, 7, 8, 9, 10, 11, 12. Namaskara Mudra. 1, 2, 3, 4, 5, 6, 7, 8, 9, 10, 11, 12. Namaskara Mudra. 1, 2, 3, 4, 5, 6, 7, 8, 10, 11, 12. Relax. Inhale, exhale, inhale, exhale, inhale and exhale, inhale and exhale, inhale, exhale, inhale and exhale, inhale, exhale, inhale, inhale, exhale, inhale, exhale, inhale and exhale, inhale and exhale, inhale, exhale, inhale and exhale, inhale, exhale, inhale. Hasta Uttanasana, Padahastasana, Ashwasanchalana, Dandasana, Shashankasana, Ashtanga Namaskara, Bhujangasana, Parvatasana, Shashankasana, Ashwasanchalana, Padahastasana, Hasta Uttanasana. Relax. 1, 2, 3, 4, 5, 6, 7, 8, 9, 10, 11, 12. 1, 2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 10, 11, 12. 1, 2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 10, 11, 12. 1, 2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 10, 11, 12. 1, 2, 3, 4, 5, 6, 7, 8, 9, 10, 11, 12. Relax. 1,
2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 10, 11, 12. Relax. ಹಸ್ತ ಉತ್ತರಾಸನ, ಪಾದಹಸ್ತಾಸನ, ಅಶ್ವಸಂಚಲನ, ದಂಡಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶಶಂಕಾಸನ, ಅಶ್ವಸಂಚಲನ, ಪಾದ ಹಸ್ತಾಸನ, ಹಸ್ತ ಉತ್ತರಾಸನ. ರಿಲ್ಯಾಕ್ಸ್. Inhale, exhale, inhale, exhale, inhale and exhale, inhale and exhale, inhale, exhale, inhale and exhale, inhale, exhale, inhale, relax, inhale, exhale, inhale, exhale, inhale and exhale, inhale and exhale, inhale, exhale, inhale and exhale, inhale, exhale, inhale, relax. Namaskara mudra. 1, 2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 10, 11, 12. ಈಗ ಹಸ್ತ ಉತ್ತರಾಸನ, ಪಾದಹಸ್ತಾಸನ, ಅಶ್ವಸಂಚಲನ, ದಂಡಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶಶಂಕಾಸನ, ಅಶ್ವಸಂಚಲನ, ಪಾದಹಸ್ತಾಸನ, ಹಸ್ತ ಉತ್ತರಾಸನ. ರಿಲ್ಯಾಕ್ಸ್. ಸ್ನೇಹಿತರೆ ನೋಡಿ, ಫುಲ್ ಬೆವರು ಬಂದಿದೆ. ವಾವ್, 50 ಸೀಕ್ವೆನ್ಸ್ ಕಂಪ್ಲೀಟ್. ಈಗ ಫಸ್ಟ್ 20 ಕೌಂಟ್ಸ್ ಆಯಿತು. ಈಗ 52 ಆಯಿತು. ಆಯ್ತಾ ನೋಡಿ, 50 ಕೌಂಟ್ಸ್ ಆಗಿದೆ. ಇನ್ನು ಬಾಕಿ ಕೌಂಟ್ಸ್ ಬಾಕಿ ಇದೆ. ಹೆವಿ ಬ್ಯಾಕ್ ಪೇನ್, ನೀ ಪೇನ್ ಇದ್ದರೆಲ್ಲ ಸೂರ್ಯ ನಮಸ್ಕಾರ ಮಾಡಬಾರ್ದು. ಓಕೆ, ಅದಕ್ಕೂ ಮೊದಲು ಬೆನ್ನು ನೋವು ಇದ್ದಾರಲ್ಲ ಹೇಗೆ ಮಾಡಬೇಕು, ಮತ್ತೆ ಮಂಡಿ ನೋವು ಇದ್ದಾರಲ್ಲ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಈಗ ನಾವು ಯಾವುದೇ ಆಸನ ಮಾಡಬೇಕಾದ್ರೂ ನಮ್ಗೆ ಒಂದೇ ಸಾರಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನು ನಾವು ಪ್ರಾಕ್ಟೀಸ್ ಮಾಡೇ ಮಾಡಬೇಕು. ಹಸ್ತಾಸನ ಮಾಡುವಾಗ ಮಂಡಿ ಟಚ್ ಮಾಡುವಾಗ್ಲೂ ಫಸ್ಟ್ ಮಂಡಿ ಟಚ್ ಮಾಡ್ಲಿಕ್ಕೆ ಬರೋದಿಲ್ಲ. ಫಸ್ಟ್ ಇಷ್ಟು ಬರ್ತದೆ, ಆಮೇಲೆ ಇಷ್ಟ ಆಗ್ತದೆ, ಆಮೇಲೆ ಸ್ಲೋ ಆಗಿ ನಾವು ಇಷ್ಟು ಮಾಡ್ಕೋತ ಹೋಗ್ಬೇಕು. ಈ ರೀತಿ ಬೆಂಡ್ ಹಾಕೋತಾ ಮಾಡ್ಕೋತಾ ಸ್ಲೋ ಆಗಿ ಕಲಿತಾ ಹೋಗ್ಬೇಕು. ಒಂದೇ ಸಾರಿ ಬರೋದಿಲ್ಲ. ಹಾಗೆ ಏನಾದರೂ ನಮ್ಗೆ ಪೇನ್ ಇದ್ರೆ, ಬ್ಯಾಕ್ ಪೇನು, ಮಂಡಿ ನೋವು, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಬೇಕು. ಈ ರೀತಿ ಬೆಂಡ್ ಆಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಈ ಸ್ಟೆಪ್ಪನ್ನು ಅವಾಯ್ಡ್ ಮಾಡಿ ಮಾಡಬೇಕು. ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಮಾಡಬೇಕು. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಈ ಪೇನು ಮತ್ತು ಬ್ಯಾಕ್ ಪೇನ್ ಇದ್ದವ್ರು ಹೇಗೆ ಮಾಡ್ಬೋದು ಅಂತ. ನಾನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಿದ್ರೇನೆ ಇದು ಬರೋದು. ಟಫ್ ಇರೋ ಆಸನವನ್ನು ಒಂದೇ ಸರಿ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಸ್ತ ಉತ್ತರಾಸನ ಮಾಡುವಾಗ ಹಿಂದಕ್ಕೆ ನಮಗೆ ಎಷ್ಟು ಬೆಂಡ್ ಆಗ್ಲಿಕ್ಕೆ ಆಗ್ತದೆ ಅಷ್ಟೇ ಬೆಂಡ್ ಆಗಬೇಕು. ಇಷ್ಟೇ ಬೆಂಡ್ ಮಾಡ್ಬೋದು. ಬಾಡಿಗೆ ತುಂಬ ಸ್ಟ್ರೈನ್ ಕೊಟ್ಟು ಮಾಡಬಾರ್ದು, ನಾರ್ಮಲ್ ಆಗಿ ಸ್ಟ್ರೈನ್ ಕೊಡ್ಬೋದು. ಓಕೆ, ಈಗ ಮುಂದಿನ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡೋಣ. ನಮಸ್ಕಾರ ಮುದ್ರಾ. 1, 2,
3, 4, 5, 6, 7, 8, 9, 10, 11, 12. Relax. 51, 2, 3, 4, 5, 6, 7, 8, 9, 10, 11, 12. 1, 2, 3, 4, 5, 6, 7, 8, 9, 10, 11, 12. Relax. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 10, 11, 12. 1, 2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. 64 ಕಂಪ್ಲೀಟ್ ಆಯಿತು. ಸೂರ್ಯ ನಮಸ್ಕಾರದಲ್ಲಿ ಹಲವಾರು ಪ್ರಕಾರಗಳಿವೆ. ಇವರು ಯಾವ ರೀತಿ ಸೂರ್ಯ ನಮಸ್ಕಾರ ಮಾಡ್ತಿದ್ದಾರೆ ಅಂತ ಅನಿಸ್ಬೋದು. ಎಮೋಜಿಮಲ್ಲಿ ನಮ್ಮ ಗುರುಗಳು ಕಲಿಸ್ಕೊಟ್ಟಂತ ಸೂರ್ಯ ನಮಸ್ಕಾರ. ನಾನು ಬೇರೆ ಮೊದಲು ರಾಮದೇವ್ ಅವರ ಸೂರ್ಯ ನಮಸ್ಕಾರ ಮಾಡ್ತಿದ್ದೆ. ನನಗೆ ಇದು ಸ್ವಲ್ಪ ಸ್ಟ್ರೆಚೇಬಲ್ ಇದೆ ಅಂತ ಅನಿಸ್ತು, ಅದಕ್ಕಾಗಿ ಇದನ್ನು ಮಾಡ್ತಿದ್ದೀನಿ. ಬಾಬಾ ರಾಮದೇವ್ ಅವರು ಮಾಡೋದು ಮಾಡಿ ತೋರಿಸ್ತೀನಿ ಮುಂದೊಂದು ದಿನ. ಇದು ಸೂರ್ಯ ನಮಸ್ಕಾರದ ಹಲವಾರು ಪ್ರಕಾರಗಳಿವೆ. 12 ಸ್ಟೆಪ್ ಆಸನ, 14 ಸ್ಟೆಪ್ ಆಸನ, ಅಷ್ಟಾಂಗ ಸೂರ್ಯ ನಮಸ್ಕಾರ ಮತ್ತು ಶಿವಾನಂದ ಸೂರ್ಯ ನಮಸ್ಕಾರ, ಹೀಗೆ ಹಲವಾರು ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಇದು ಒಂದು ಪ್ರಾಕ್ಟೀಸ್. ಹಾಗಾಗಿ ಯಾವ ಸೂರ್ಯ ನಮಸ್ಕಾರದ ಆಸನವನ್ನು ಮಾಡಿದರೂ ನಮ್ಗೆ ಅದು ಇಫೆಕ್ಟ್ ಆಗ್ತದೆ. ಅದರದ್ದು ಬೆನಿಫಿಟ್ಸ್ ಎಲ್ಲ ಹೇಳಿದ್ನಲ್ಲ,
ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತದೆ, ಡಿಟಾಕ್ಸ್ ಮಾಡ್ತದೆ. ಈ ರೀತಿ ಮಾಡೋದ್ರಿಂದ ಆಗುತ್ತೆ ಎಲ್ಲ. ಅದು ಹೇಗಾಗ್ತದೆ ಅಂತ ಕೆಲವರು ಕ್ವಶನ್ ಮಾಡ್ತಾರೆ, ಇದು ನೀವು ಆಗ್ಬಿಡುತ್ತಾ, ಈ ಕಟ್ಸ್ ಬಂದ್ಬಿಡುತ್ತಾ ಅಂತ ಕೇಳ್ತಾರೆ. ನಿಮಗೆ ಹೋಗಿ ಬಾಡಿ ಬರ್ಸ್ತಾರಲ್ಲ, ಆ ರೀತಿ ಕಟ್ಸ್ ಬರೋದಿಲ್ಲ. ನಾರ್ಮಲ್ ಆಗಿ ಏನು ನಮಗೆ ಸ್ನಾಯುಗಳು ಬಲಿಷ್ಠ ಆಗ್ತವೆ. ತೊಡೆಯ ಸ್ನಾಯುಗಳು, ನಮ್ಮ ಕೈಗಳ ಸ್ನಾಯುಗಳು ನಾರ್ಮಲ್ ಆಗಿ ನಮ್ಮದು ಜಿಮ್ಮಿಗೆ ಹೋಗೋದಲ್ಲ ಇಷ್ಟಿಷ್ಟು ದಪ್ಪ ಇರ್ತದೆ. ಬಾಡಿ ಬಿಲ್ಡಪ್ ಮಾಡೋ ಥರ ಸ್ನಾಯು ಕಟ್ಸ್ ಬರೋದಿಲ್ಲ. ನಾರ್ಮಲ್ ಆಗಿ ನಮಗೆ ನಾವು ಹೇಗಿರಬೇಕು ನಾರ್ಮಲ್ ಬಾಡಿಗೆ ಆ ರೀತಿ ಕಟ್ಸು ನಮಗೆ ಬರ್ತದೆ. ಓಕೆ, ಈಗ ಮುಂದಿನ ಸ್ಟೆಪ್ಪನ್ನು ಮಾಡೋಣ. ನಮಸ್ಕಾರ. ಹಸ್ತ ಉತ್ತನಾಸನ, ಪಾದಹಸ್ತಾಸನ, ಅಶ್ವಸಂಚಲನ, ದಂಡಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶಶಂಕಾಸನ, ಅಶ್ವಸಂಚಲನ, ಪಾದಹಸ್ತಾಸನ, ಹಸ್ತ ಉತ್ತನಾಸನ. ಓಕೆ, ನಮಸ್ಕಾರ ಮುದ್ರಾ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale and exhale, inhale and exhale, inhale, exhale, inhale and exhale, inhale, exhale, inhale, relax. 1, 2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 10, 11, 12. 1, 2, 3, 4, 5, 6, 7, 8, 9, 10, 11, 12. Relax. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 10, 11, 12. ಈಗ ಹಸ್ತ ಉತ್ತನಾಸನ, ಪಾದಹಸ್ತಾಸನ, ಅಶ್ವಸಂಚಲನ, ದಂಡಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶಶಂಕಾಸನ, ಅಶ್ವಸಂಚಲನ, ಪಾದಹಸ್ತಾಸನ, ಹಸ್ತ ಉತ್ತನಾಸನ. ರಿಲ್ಯಾಕ್ಸ್. 1, 2, ಅಶ್ವಸಂಚಲನ, ದಂಡಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶಶಂಕಾಸನ, ಅಶ್ವಸಂಚಲನ. 11, 12. ರಿಲ್ಯಾಕ್ಸ್. ಹಸ್ತ ಉತ್ತನಾಸನ. ಇನ್ಹೇಲ್, ಎಕ್ಸೇಲ್, ಪಾದಹಸ್ತಾಸನ, ಇನ್ಹೇಲ್, ಅಶ್ವಸಂಚಲನ, ಎಕ್ಸೇಲ್, ದಂಡಾಸನ, ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಶಶಂಕಾಸನ, ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಅಷ್ಟಾಂಗ ನಮಸ್ಕಾರ, ಇನ್ಹೇಲ್, ಭುಜಂಗಾಸನ, exhale, Parvatasana. Inhale and exhale, Shashankasana. Inhale, Ashwasanchalana. Exhale, Padahastasana. Inhale, Hasta Uttanasana. Namaskara Mudra. 1, 2, 3, 4, 5, 6, 7, 8, 9, 10, 11,
ನಮಸ್ಕಾರ ಮುದ್ರಾ. 1 ಹಸ್ತ ಉತ್ತರಾಸನ, 2 ಪಾದ ಹಸ್ತಾಸನ, 3 ಅಶ್ವಸಂಚಲನ, 4 ದಂಡಾಸನ, 5 ಶಶಂಕಾಸನ, 6 ಅಷ್ಟಾಂಗ ನಮಸ್ಕಾರ, 7 ಭುಜಂಗಾಸನ, 8 ಪರ್ವತಾಸನ, 9 ಶಶಂಕಾಸನ, 10 ಅಶ್ವಸಂಚಲನ, 11 ಪಾದಹಸ್ತಾಸನ, 12 ಹಸ್ತ ಉತ್ತನಾಸನ. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. 1 ಹಸ್ತ ಉತ್ತನಾಸನ, 2 3 4 5 6 7 8 9 10 11 12. Relax. 1 2 3 4 5 6 7 8 9 10 11 12. 1 2 3 4 5 6 7 8 9 10 11 12. Relax. ನಮಸ್ಕಾರ ಮುದ್ರಾ. 1 2 3 4 5 6 7 8 9 10 11 12. Relax. 1 2 3 4 5 6 7 8 9 10 11 12. ರಿಲ್ಯಾಕ್ಸ್. 80 ಕೌಂಟ್ ಆಗಿದೆ ಸ್ನೇಹಿತರೆ. ನಮಸ್ಕಾರ ಮುದ್ರಾ. 1 2 3 4 5 6 7 8 9 10 11 12. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. 1 2 3 4 5 6 7 8 9 10 11 12. Relax. 1 2 2 3 4 5 6 7 8 9 10 11 12. ಹಸ್ತ ಉತ್ತನಾಸನ. 1 2 3 4 5 6 7 8 9 10 11 12. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. 1 2 3 4 5 6 7 8 9 10 11 12. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. 1 2 3 4 5 6 7 8 9 10 11 12. ನಮಸ್ಕಾರ ಮುದ್ರಾ. 1 1 2 3 4 5 6 7 8 9 10 11 12. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. 1 2 3
4, 5, 6, 7, 8, 9, 10, 11, 12. Relax. Namaskara Mudra. 1, 2, 3, 4, 5, 6, 7, 8, 9, 10, 11, 12. 1, 2, 3, 4, 5, 6, 7, 8, 9, 10, 11, 12. Relax. 1, 2, 3, 4, 5, 6, 7, 8, 9, 9, 10, 11, 12. Relax. 1, 2, 3, 4, 5, 6, 7, 8, 9, 9, 10, 11, 12. Relax. Namaskara Mudra. 1, 2, 3, 4, 5, 6, 7, 8, 9, 10, 11, 12. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. ವೀಕ್ಷಕರೇ, ತುಂಬ ಖುಷಿ ಆಗ್ತಿದೆ. ಒಂದು 12 ಆಸನ ಮತ್ತು ಎಕ್ಸ್ಟ್ರಾ ಮಾಡಿದೆ ನಾನೀಗ. ಯಾಕಂದರೆ ನಂದು ಕ್ಯಾಮರಾ ಆಟೋಮೆಟಿಕ್ ಆಫ್ ಆಗೋಯ್ತು ಮಧ್ಯದಲ್ಲಿ. ಇದು ಮಾಡುವಂಥ ಐಡಿಯಾ ಹೇಗೆ ಬಂತಂದರೆ, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾಯಿದ್ದೆ. ಅದೆಲ್ಲ ಸೇಲ್ ಮಾಡಿದ ನಂತರ 2-3 ವರ್ಷದಿಂದ ನಾನು ಯೋಗದಲ್ಲಿ ಇಂಟ್ರೆಸ್ಟ್ ತೊಗೊಂಡಿದ್ದೆ. ಕ್ಲಾಸಿಗೆ ಸೇರಿರಲಿಲ್ಲ. ಈಗ ಜನವರಿಯಿಂದ ನಾನು ಎಮ್ ಒ ಜಿಮ್ಮಲ್ಲಿ ಕ್ಲಾಸ್ ಮಾಡ್ತಿದ್ದೆ. ಚೆನ್ನಾಗಿ ಕಲಿಸ್ಕೊಡ್ತಾರೆ ಅಲ್ಲಿ. ಸೂಪರ್ ಆಗಿದೆ. ಈ ಪ್ಲ್ಯಾನ್ ಹೇಗೆ ಬಂತಂದರೆ, ನಮ್ಮ ಗುರುಗಳನ್ನು ಹುಡ್ಕೊಂಡು ಹೋದೆ ನಾನು. ಅವರು ಆವಾಗ ಕಲಿಸಿದ್ರಲ್ಲ ನನಗೆ. ಈಗ ಅವ್ರನ್ನ ಮಾತಾಡಿಸ್ಕೊಂಡು ಒಂದು ದಿವಸ ಅವ್ರ ಜೊತೆ 2 ದಿವಸ ಉಳಿದು ಬರುವ ಅಂದ್ಕೊಂಡಿದ್ದೆ. ಆದರೆ ಹಿರಿಗುತ್ತಿಯಲ್ಲಿ ಒಬ್ರಿಗೆ ಫೋನ್ ಮಾಡಿದೆ, ಪ್ರಭು ಅಂತ ಅವ್ರಿಗೆ. ಅವ್ರು ಹೇಳಿದವರು ಎಕ್ಸ್ಪೈರ್ ಆಗಿದ್ದಾರೆ. ಆವಾಗ ಅವ್ರ ಜೊತೆಗೆ ಇದ್ದ ದಿನಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದೆ. ಲೈವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆವಾಗ ಹಾಗೆ ನೆನಪಾಯಿತು. ಅವ್ರು ಹೇಳಿದ್ರಲ್ಲ 108 ಸೂರ್ಯ ನಮಸ್ಕಾರವನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿನಗೆ ಹಠ ಯೋಗ ಬರ್ತದೆ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ನೆನಪು ಮಾಡಿಕೊಂಡೆ. ಅದಕ್ಕಾಗಿ ಖುಷಿಯಿಂದ ನಾನು ಮಾಡ್ತಾಯಿದ್ದೀನಿ. ಈಗ ನಾನು 10 ಆಸನ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ನಾನು ಮುಗಿಸ್ತೀನಿ. ವೀಕ್ಷಕರೇ, ಈಗ 95 ಕಂಪ್ಲೀಟ್ ಆಗಿದೆ. ಈಗ ಸ್ವಲ್ಪ ಸ್ಲೋ ಆಗಿ ಮಾಡೋಣ. ನಮಸ್ಕಾರ ಮುದ್ರಾ. ಹಸ್ತ ಉತ್ತನಾಸನ, ಪಾದ ಹಸ್ತಾಸನ, ಅಶ್ವಸಂಚಲನ, ದಂಡಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶಶಂಕಾಸನ, ಅಶ್ವಸಂಚಲನ, ಪಾದಹಸ್ತಾಸನ, ಹಸ್ತ ಉತ್ತನಾಸನ. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ರಿಲ್ಯಾಕ್ಸ್. ನಮಸ್ಕಾರ ಮುದ್ರಾ. ಹಸ್ತ ಉತ್ತನಾಸನ. ಇನ್ಹೇಲ್, ಎಕ್ಸೇಲ್, ಪಾದಹಸ್ತಾಸನ. ಇನ್ಹೇಲ್, ಅಶ್ವಸಂಚಲನ. ಎಕ್ಸೇಲ್, ದಂಡಾಸನ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಶಶಂಕಾಸನ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಅಷ್ಟಾಂಗ ನಮಸ್ಕಾರ. ಇನ್ಹೇಲ್, ಭುಜಂಗಾಸನ. ಎಕ್ಸೇಲ್, ಪರ್ವತಾಸನ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಶಶಂಕಾಸನ. ಇನ್ಹೇಲ್, ಅಶ್ವಸಂಚಲನ. ಎಕ್ಸೇಲ್, ಪಾದಹಸ್ತಾಸನ. ಇನ್ಹೇಲ್, ಹಸ್ತ ಉತ್ತನಾಸನ. ರಿಲ್ಯಾಕ್ಸ್. 1, 2, 3, 4, 5, 6,
7, 8, 9, 10, 11, 12. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. ಓಕೆ, ಈಗ ಮುಂದಿನ 8 ಸೀಕ್ವೆನ್ಸ್ಗಳು ಉಳಿದಿದ್ದಾವೆ, ಅದನ್ನು ಮಾಡಿ ಮುಗಿಸಿ ಆಮೇಲೆ ಪ್ಯಾಕಪ್ ಮಾಡೋಣ. ಸ್ನೇಹಿತರೆ, ಮತ್ತೊಂದು, ಈಗ ನಾವು 108 ಸೂರ್ಯ ನಮಸ್ಕಾರ ಆಸನಗಳನ್ನು ಮಾಡಬೇಕಂತ ಹೇಗೇಗೋ ಮಾಡ್ತಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ತಪ್ಪಿಕೊಂಡು ಆ ಸ್ಟೆಪ್ ಎಲ್ಲ ಮಿಸ್ ಮಾಡಿಕೊಂಡು ಆ ರೀತಿ ಮಾಡೋದಲ್ಲ. ಎಷ್ಟು ಫಾಸ್ಟ್ ಮಾಡಿದ್ರು ನೀಟಾಗಿ ಒಂದು ರೀತಿಯಲ್ಲಿ ಒಂದು 70-80% ಆದರೂ ಪರ್ಫೆಕ್ಟಾಗಿ ಬರಬೇಕು. ಆ ರೀತಿಯೇ ಮಾಡಬೇಕು. ಆ ರೀತಿ ಮಾಡಿದ್ರೇ ಅದು ಅದಕ್ಕೊಂದು ನಾವು ರೆಸ್ಪೆಕ್ಟ್ ಕೊಟ್ಟಂಗೆ ಆಗ್ತದೆ, ಅದಕ್ಕೆ ನಾವು ವ್ಯಾಲ್ಯೂ ಕೊಟ್ಟಂಗೆ ಆಗ್ತದೆ. ಹಾಗೆ ಹೇಗೆ ಮಾಡ್ತಾ 1, 2, 3, 4, 5, 6, 7, 8 ಹೀಗೆಲ್ಲ ಮಾಡೋದ್ರಿಂದ ಅದು ನಮಗೆ ಮತ್ತು ಬ್ಯಾಡ್ ಇಫೆಕ್ಟ್ ಆಗುತ್ತೆ. ಸೂರ್ಯ ನಮಸ್ಕಾರಕ್ಕೂ ರೆಸ್ಪೆಕ್ಟ್ ಕೊಡದೇನೆ ನಮ್ಮ ಮೇಲೂ ಅದು ಬ್ಯಾಡ್ ಇಫೆಕ್ಟ್ ಆಗುತ್ತೆ. ಹಾಗಾಗಿ ರೂಲ್ಸ್ ಹೇಗಿದೆಯೋ ಅದೇ ರೀತಿಯಲ್ಲಿ ನಾವು ಮಾಡಬೇಕು. ಇರಲಿ, ಹೇಗೇಗೋ ಆಸನಗಳನ್ನು ಮಾಡಬಾರ್ದು, ಪರ್ಫೆಕ್ಟಾಗಿ ಮಾಡಬೇಕು. ಓಕೆ, ಈಗ ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. 1, 2, 3, 4, 5, 6, 7, 8, 9, 10, 11, 12. ನಮಸ್ಕಾರ ಮುದ್ರಾ. ಸ್ಟ್ರೇಟಾಗಿ ನಿಂತ್ಕೋಬೇಕು. ಹಸ್ತ ಉತ್ತನಾಸನ, ಪಾದ ಹಸ್ತಾಸನ, ಅಶ್ವಸಂಚಲನ, ದಂಡಾಸನ, ಶಶಂಕಾಸನ, ಅಷ್ಟಾಂಗ ನಮಸ್ಕಾರ, ಭುಜಂಗಾಸನ, ಪರ್ವತಾಸನ, ಶಶಂಕಾಸನ, ಅಶ್ವಸಂಚಲನ, ಪಾದಹಸ್ತಾಸನ, ಹಸ್ತ ಉತ್ತನಾಸನ. ಓಕೆ, 5, 105 ಆಯಿತು. 105 ಸೀಕ್ವೆನ್ಸ್ಗಳು ಕಂಪ್ಲೀಟ್ ಆಗಿವೆ. 1, 2, 3. ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. ರಿಲ್ಯಾಕ್ಸ್. ಓಕೆ, ನಮಸ್ಕಾರ ಮುದ್ರಾ. 1, 2, 3, 4, 5, 6, 7, 8, 9, 10, 11, 12. ಈಗ 7 ಆಯಿತು. ಲಾಸ್ಟ್ ರೌಂಡ್. 1, ಹಸ್ತ ಉತ್ತನಾಸನ 1, ಪಾದ ಹಸ್ತಾಸನ 2, ಅಶ್ವಸಂಚಲನ 3, ದಂಡಾಸನ 4, ಶಶಂಕಾಸನ 5, ಅಷ್ಟಾಂಗ ನಮಸ್ಕಾರ 6, ಭುಜಂಗಾಸನ 7, ಪರ್ವತಾಸನ 8, ಶಶಂಕಾಸನ 9,
ಅಶ್ವಸಂಚಲನ 10, ಪಾದಹಸ್ತಾಸನ 11, ಹಸ್ತ ಉತ್ತಾಸನಾಸನ 12. ರಿಲ್ಯಾಕ್ಸ್. 8 ಮುಗೀತು. ನನಗೆ ಸ್ವಲ್ಪ ಕೌಂಟ್ ಮಿಸ್ ಆದಂಗೆ ಆಗಿದೆ. ಇನ್ನೊಂದು ಮಾಡ್ತೀನಿ. ನಮಸ್ಕಾರ ಮುದ್ರಾ. ಹಸ್ತ ಉತ್ತನಾಸನ 1, ಪಾದಹಸ್ತಾಸನ 2, 3, 4, 5, 6, 7, 8, 9, 10, 11, 12. ವಾವ್, ಸೂಪರ್. ಓಕೆ, ನನ್ನ 108 ಸೂರ್ಯ ನಮಸ್ಕಾರದ ಪ್ರಾಕ್ಟೀಸ್ ನಿಮಗೆ ಹೇಗೆ ಅನಿಸ್ತು? ಬೆನ್ನು ನೋವು, ಸ್ಲಿಪ್ ಡಿಸ್ಕ್, ಹೈ ಬಿ ಪಿ, ಹೃದಯ ಸಂಬಂಧಿ ಕಾಯಿಲೆ, ಹರ್ನಿಯಾ ಇರುವವರು ಇದನ್ನು ಮಾಡಬಾರ್ದು. ಗರ್ಭಿಣಿಯರು, ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾದವರು, ಜ್ವರ ಮತ್ತು ಸುಸ್ತು ಸಮಸ್ಯೆ ಇದ್ದವರು, ಕೀಲು ಸಮಸ್ಯೆ ಇದ್ದವರು ಋತುಚಕ್ರದ ಸಮಯದಲ್ಲಿ ಇದನ್ನು ಮಾಡಬಾರ್ದು. ಅವರಿಗೆ ಸಿವಿಯರ್ ಪೇನ್ ಏನಾದ್ರು ಇದ್ದರೆ ಮಾಡಲೇಬಾರ್ದು. ಡಾಕ್ಟರ್ ಸಜೆಷನ್ ತೊಗೊಂಡು ಮಾಡಬೇಕು. ನಮ್ಗೆ ಆಗುತ್ತೆ, ನಾವು ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಅಂದರೆ ನೋವಾಗದಿರೋ ಥರ, ಸಿವಿಯರ್ ಮತ್ತು ಇನ್ನೂ ಪೇನ್ ಆಗದಿರೋ ಥರ ಆರಾಮಾಗಿ ಮಾಡಬೇಕು. ಈ ಪೇನ್, ಬ್ಯಾಕ್ ಪೇನ್ ಸಮಸ್ಯೆ ಇದ್ದವರಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಇದ್ದವರು ಹೇಗೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಇದಂತೂ ನನಗೆ ತುಂಬ ಖುಷಿ ಅನಿಸ್ತು. ನೀವು ಕೂಡ ನನ್ನ ವಿಡಿಯೋ ನೋಡ್ತಾ ಇದನ್ನು ಮಾಡ್ಬೋದು. ನಿಮ್ಮ ವೇಟ್ ಲಾಸ್ ಮಾಡ್ಕೋಬೋದು. ನೀವು ಕೂಡ ರೋಗಮುಕ್ತ ಶರೀರವನ್ನು ಹೊಂದಬಹುದು, ಆರೋಗ್ಯವಂತರಾಗಬಹುದು. ನಿಯಮಿತವಾಗಿ ಯೋಗಾಸನವನ್ನು ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ರೋಗಗಳು ಬರದಂತೆ ನಾವು ಮುನ್ನೆಚ್ಚರಿಕೆಯನ್ನು ವಹಿಸ್ಬೋದು. ಸ್ಲಿಮ್ ಆಗಿ ಕಾಣ್ಬೋದು, ನಮ್ಮ ಮುಖ ಗ್ಲೋ ಆಗ್ತದೆ. ನಾವು ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡೋದ್ರಿಂದ ಆಕ್ಸಿಜನ್ ನಮ್ಮ ದೇಹದ ಎಲ್ಲ ಪ್ರತಿಯೊಂದು ಸೆಲ್ಸ್ಗಳಿಗೂ ಸಪ್ಲೈ ಆಗಿ ಎಲ್ಲ ಸೆಲ್ಸ್ಗಳು ಶಕ್ತಿ ತುಂಬಿಕೊಳ್ತದೆ. ನಾವು ತುಂಬ ಶಕ್ತಿವಂತರಾಗ್ತೀವಿ. ನಾವು ಇನ್ನೂ ನಮ್ಮ ಮುಂದಿನ ಕೆಲಸವನ್ನು ಹುಮ್ಮಸ್ಸಿನಿಂದ ಮಾಡ್ಬೋದು. ಮತ್ತು ನಾವು ಎಕ್ಸೇಲ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಸಹಿತ ಅನೇಕ ವಿಷಕಾರಕ ಪದಾರ್ಥಗಳು ಹೊರ ಹೋಗ್ತವೆ. ನಮ್ಮ ದೇಹದ ನೀರಿನ ಮಟ್ಟವನ್ನು ಇದು ಕಾಪಾಡ್ತದೆ. ಮೈಂಡ್ ಶಾರ್ಪ್ ಆಗ್ತದೆ, ಕ್ಷಮತೆ ಹೆಚ್ಚಾಗ್ತದೆ. ನನ್ನ ಈ ಪ್ರಾಕ್ಟೀಸ್ನೊಂದಿಗೆ ನೀವು ಕೂಡ ಮಾಡ್ಬೋದು. ಇದು ನಾನು ಮಾಡಿದ್ದು ಪ್ರಾಕ್ಟೀಸ್. ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ತಪ್ಪುಗಳಿದ್ದರೆ, ನನಗಿಂತ ಹೆಚ್ಚಾಗಿ ಕಲಿತವ್ರು ಯಾರಾದರೂ ನೋಡ್ತಾ ಇದ್ದರೆ, ತಪ್ಪುಗಳಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನು ತಿದ್ದುಕೊಳ್ತೇನೆ. ಓಕೆ, ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತೀನಿ. ಬೇರೆಯವರೊಂದಿಗೂ ಕೂಡ ಇದನ್ನು ಹಂಚಿಕೊಳ್ಳಿ. ಅವರಿಗೂ ಕೂಡ ಈ ವಿಡಿಯೋದ ಪ್ರಯೋಜನವಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ನಾವೆಲ್ಲರೂ ಗೆಲ್ಲೋಣ. ಧನ್ಯವಾದಗಳು.